ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ. ಆತ್ಮ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪಾಸಿಂಗ್ ಪ್ಯಾಕೇಜನ್ನು ಜೊತೆಗೆ ಸ್ಕೋರಿಂಗ್ ಪ್ಯಾಕೇಜನ್ನು, ಪಾಸಿಂಗ್ಗೆ ಬೇಕಾಗಿರುವಂಥ 40 ಅಂಕಗಳು ಜೊತೆಗೆ ಸ್ಕೋರಿಂಗ್ಗೆ ಬೇಕಾಗಿರುವಂಥ 80 ಅಂಕಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ಅಧ್ಯಾಯದ ಮೇಲೆ ಯಾವೆಲ್ಲ ಅಂಕಗಳು ಬಂದಿವೆ ಅಂತ ಹೇಳಿ ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದರ ಜೊತೆಗೆ ನಿಮಗೆ ಭಾಗಗಳನ್ನು ಕೊಟ್ಟಿದ್ದೀನಿ ನಾನು, ಘಟಕಗಳವಾರು ಪ್ರಶ್ನೆಗಳನ್ನು, ಉತ್ತರಗಳನ್ನು, ಅವು ಬಹು ಆಯ್ಕೆ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆ ಆಗಿರ್ಬೋದು, ಮತ್ತು ಒಂದು ಅಂಕದ ಕಾಲಾನುಕ್ರಮ, ನಕ್ಷೆ, ಎಲ್ಲ ಪ್ರಶ್ನೆಗಳು ಯಾವೆಲ್ಲ ವಿಭಾಗದ ಮೇಲೆ ಬಂದಿವೆ ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನನ್ನೊಂದು ಸಣ್ಣ ರಿಕ್ವೆಸ್ಟು, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿವೆ. ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಜೊತೆಗೆ ವಿಡಿಯೋ ಲೈಕ್ ಆದರೆ ಒಂದು ಲೈಕನ್ನು ತಪ್ಪದೆ ನೀಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ನೇರವಾಗಿ ನಿಮಗೆ ವಿಡಿಯೋ ಕಡೆ ನಾನು ಕರೆದುಕೊಂಡು ಹೋಗ್ತೀನಿ. ಸೊ ನೀವೆಲ್ಲ ಇಲ್ಲಿ ನೋಡ್ತಾ ಹೋಗ್ತೀರಿ, ಘಟಕಗಳಿದ್ದಾವೆ, ಪ್ರಶ್ನೆಗಳಿದ್ದಾವೆ, ಜೊತೆಗೆ ಅವುಗಳ ಉತ್ತರವನ್ನು ನಾನು ಇಲ್ಲಿ ಕೊಡ್ಕೊತಾ ಹೋಗಿದ್ದೀನಿ. ಮೊದಲನೇದಾಗಿ ನೋಡೋಣ, ಒಂದನೇ ಘಟಕ ಯಾವುದು? ಪೀಠಿಕೆ. ಮೊದಲನೇ ಘಟಕ ಯಾವ್ದ್ರಿ? ಪೀಠಿಕೆ. ಪೀಠಿಕೆ ಸಂಬಂಧಪಟ್ಟಂತೆ 1 ಅಂಕದ ಒಂದು ಪ್ರಶ್ನೆ ಇದೆ, 2 ಅಂಕದ ಒಂದು ಪ್ರಶ್ನೆ, 2 ಅಂಕದ ಕೆಲವು ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾರೆ. ಒಟ್ಟು ನಿಮಗೆ ಇಲ್ಲಿ 5 ಅಂಕಗಳಿದಾವೆ. ಎಷ್ಟು ಅಂಕಗಳಿದಾವೆ? 5 ಅಂಕ. ಸರ್, ಹಾಗಾದ್ರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೀವೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಇಲ್ಲಿ ನಿಮಗೆ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಪಾಸಿಂಗ್ ತಗೊಂಡ್ಬಂದೀನಿ. ಏನ್ರಿ? ಪಾಸಿಂಗ್ ಅಂಕಗಳನ್ನು ತೆಗೆದುಕೊಂಡು ಬಂದೀನಿ. ಆ ಅಂಕಗಳನ್ನು ಇಲ್ಲಿ ಒಂದೊಂದಾಗಿ ನೋಡ್ಕೊತಾ ಹೋಗಿ ಯಾವ ರೀತಿ ಪ್ರಶ್ನೆಗಳು ಕೇಳಬಹುದು. 1ನೇ ಪಾಠದ ಮೇಲೆ, 1ನೇ ಅಧ್ಯಾಯದ ಮೇಲೆ ಅಂತಂದ್ರೆ, ಅಮೋಘ ವರ್ಷ ರಚಿಸಿದ ಕೃತಿ, ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆ ಬರ್ತದೆ. ಉತ್ತರ ಯಾವ್ದ್ರಿ? ಬುದ್ಧ ಚರಿತೆ. ಹೌದಾ? ನಿಮ್ಮ ಕಣ್ಣ ಮುಂದೆ ಉತ್ತರಗಳಿದ್ದಾವೆ. ನೆಕ್ಸ್ಟ್, ಕಾಕುಸ್ಥ ವರ್ಮ, ಇದು ಹೊಂದಿಸಿ ಬರೆಯಲ್ಲಿ ಬರ್ತದೆ ಪ್ರಶ್ನೆ. ನಿಮಗೆ ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಹೊಂದಿಸಿ. ಇನ್ನು ಸ್ಕೋರಿಂಗ್ ಮಾಡುವವರು ಯಾವ ರೀತಿ, ಯಾವ ಅಧ್ಯಾಯದ ಮೇಲೆ, ಯಾವ ವಿಭಾಗದ ಮೇಲೆ ಅಂತೇಳಿ ನಾನು ಬ್ಲೂ ಪ್ರಿಂಟ್ ಅನ್ನು ಕೊಟ್ಟಿದ್ದೆ ನಿಮಗೆ. ಆ ಬ್ಲೂ ಪ್ರಿಂಟು ಸಹ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಹೋಗಿ ಆ ವಿಡಿಯೋಗಳನ್ನು ನೋಡಿ. ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದೀರಿ ಏನಂತಂದ್ರೆ, ಸರ್ ಮಾಡೆಲ್ ಕ್ವಶನ್ ಪೇಪರ್ 3, 2, 1 ಅವುಗಳನ್ನು ಬಿಡ್ರಿ ಅಂತ ಹೇಳ್ತೀನಿ. ಸೊ ದಯವಿಟ್ಟು ನಾನೇನು ಹೇಳಕತ್ತೀನಿ ಅಂತಂದ್ರೆ, ನಿಮಗೆ ಅವೆಲ್ಲವೂ ಪ್ಲೇ ಲಿಸ್ಟ್ ಅಲ್ಲಿ ಇದಾವೆ. ಹೋಗಿ ನಮ್ಮ ವಿಡಿಯೋದ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ವಿಡಿಯೋಗಳಿದಾವೆ. ಅರ್ಥಶಾಸ್ತ್ರ ಇದೆ, ಬಿಸ್ನೆಸ್ ಸ್ಟಡಿ ಇದೆ, ಸಮಾಜಶಾಸ್ತ್ರ ಇದೆ, ರಾಜ್ಯಶಾಸ್ತ್ರ ಇದೆ, ಇವನ್ ಇತಿಹಾಸ ಕೂಡ ಇದೆ. ಅದ್ರ ಜೊತೆ ಕನ್ನಡವೂ ಇದೆ, ಇಂಗ್ಲಿಷು ಸಹ ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಅವನ್ನೆಲ್ಲ ನೋಡ್ಕೊಂತ ಹೋಗಿ ಅಂತ ಹೇಳ್ತೀನಿ. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಕಾಕುಸ್ಥ ವರ್ಮ ಹೊಂದಿಸಿ ಬರೆಯಲ್ಲಿ ನಿಮಗೆ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತೆ ಹೊಂದಿಸಿ ಪ್ರಶ್ನೆ ಕೇಳ್ತಾರೆ. ಪ್ರಾಚೀನ ಭಾರತದ ರೋಮ್ಗಳ ಸಂಬಂಧ ಕುರಿತು ತಿಳಿಯುವಂಥದ್ದು ಆಲ್ರೆಡಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಂದಿದೆ. ನ್ಯಾಚುರಲ್ ಹಿಸ್ಟ್ರಿ ಯಾವುದ್ರಿ? ನ್ಯಾಚುರಲ್ ಹಿಸ್ಟ್ರಿ ಎಂಬ ಈ ಒಂದು ಗ್ರಂಥ ಇವೆರಡರ ಬಗ್ಗೆ ಸಂಬಂಧವನ್ನು ಹೇಳ್ತದೆ. ಇಲ್ಲಿ ಗ್ರಂಥಗಳ ಮೇಲೆ ಬಹು ಆಯ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಸರ್, ಹಾಗಾದ್ರೆ 2 ಅಂಕದ ಯಾವ ಪ್ರಶ್ನೆಗಳು ಕೇಳ್ತಾರೆ ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋದಾಗ, ನೇರವಾಗಿ ಪ್ರಶ್ನೆಗಳು, ಅದರ ಜೊತೆಗೆ ಅವುಗಳ ಉತ್ತರಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ ನೋಡಿ. ಭಾರತದ 2 ಇತರೆ ಹೆಸರುಗಳು ಅಂತ ಕೊಡ್ತಾರೆ. ಒಂದು ಭರತ ವರ್ಷ, ಒಂದು ಭರತ ಖಂಡ ಅಂತ ಹೇಳ್ತೀವಿ. ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳು, ಒಂದು ಹಿಂದೂ ಧರ್ಮ, ಇನ್ನೊಂದು ಜೈನ ಧರ್ಮ ಅಂತ ಹೇಳ್ತೀನಿ. ಯಾವುದಾದರೂ 2 ನೃತ್ಯ ಪ್ರಕಾರಗಳು, ಭರತನಾಟ್ಯ, ಕಥಕ ಅಂತೇಳಿ ಈ ರೀತಿಯ ಉತ್ತರಗಳನ್ನು ನೀವು ಬರಿಬೇಕು ಎನ್ನುವಲ್ ಎಕ್ಸಾಮ್ ನಲ್ಲಿ. ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂತಂದ್ರೆ, ಕರ್ನಾಟಕದ ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿಯ ನದಿಯವರೆಗೆ ಏನಪ್ಪಾ ಅಂತಂದ್ರೆ ಒಂದು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಇತ್ತು ಅಂತ ಹೇಳ್ತಾರೆ. ಗಮನಿಸಿ, ನೀವು ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳು ಅಂತ ಕೇಳ್ತಾರೆ ಪ್ರಶ್ನೆಗಳು. ಹಾಗಾದ್ರೆ ಒಂದು ತಾಜ್ ಮಹಲ್, ಇನ್ನೊಂದು ಹಂಪಿ. ಇವುಗಳ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಬಹಳಷ್ಟು ಏನಪ್ಪಾ ಅಂತಂದ್ರೆ ಡಿಟೇಲ್ ಆಗಿ ವಿಡಿಯೋವನ್ನು ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋಗಳ ನೋಡಿ. ನೆಕ್ಸ್ಟ್, ಭಾರತಕ್ಕೆ ಭೇಟಿ ನೀಡಿದವರು, ಭಾರತಕ್ಕೆ ಭೇಟಿ ನೀಡಿದ 2 ಚೀನಿ ಯಾತ್ರಿಕರು ಅಂತಂದ್ರೆ, ಒಬ್ಬ ಪಾಯಿಯಾನ, ಒಬ್ಬ ಹುಯೆನ್ ಸ್ಟಾಂಗ್ಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ನಾವು ಮುಂದೆ 2ನೇ ಪಾಠಕ್ಕೆ ಬರ್ತೀವಿ. ಇಲ್ಲಿ ಶಿಲಾಯುಗ ಮತ್ತು ಲೋಹಗಳ ಯುಗ. ಈ ಪಾಠದ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ, ಟೋಟಲ್ ಒಟ್ಟು 2 ಅಂಕಗಳಿದಾವೆ. ಸೊ ಪ್ರಶ್ನೆ, ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳ್ತಾರೆ. ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಾದ ಪ್ಯಾಲಿಯೋ, ಹಳೆಯ ಲಿಥಿಕ್, ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ. ಇದನ್ನ ಹಳೆ ಶಿಲಾಯುಗ ಅಂತೇಳಿ ನಾವು ಕರಿತೀವಿ ಅಂತ ಹೇಳ್ತಾರೆ. ಇನ್ನೊಂದು ಮೆಸೋಲಿಥಿಕ್ ಪದ ಅರ್ಥವನ್ನ ಅಂತಂದ್ರೆ, ಗ್ರೀಕ್ ಭಾಷೆಯಲ್ಲಿ ಮೆಸೋ ಎಂದರೆ ಲಿಥಿಕ್, ಶಿಲೆ ಎಂದಂತ ಅರ್ಥ, ಅಂದ್ರೆ ಮತ್ತೆ ಶಿಲಾಯುಗ ಅಂತ ಹೇಳಿ ನಾವಿಲ್ಲಿ ಅರ್ಥವನ್ನ ನೀವು 2 ಅಂಕಕ್ಕೆ, ಇಲ್ಲಿ ಈ ಪಾಠದ ಮೇಲೆ ಕೇವಲ 2 ಅಂಕದ ಪ್ರಶ್ನೆಗಳು ಬರ್ತವೆ. ಮುಂದೆ ಹೋಗ್ತೀನಿ. ನಿಯೋಲಿಥಿಕ್ ಪದದ ಅರ್ಥವೇನು? ನಿಮಗೆ
ಹೊಸ ಶಿಲಾಯುಗ, ಮಧ್ಯ ಶಿಲಾಯುಗ, ಹಳೆ ಶಿಲಾಯುಗ, ಈ ಮೂರರ ಮೇಲೆ ಒಂದು ಪ್ರಶ್ನೆ 2 ಅಂಕದ ಇರ್ತದೆ. ಸೊ ನೆನಪಿರಲಿ, ನಿಯೋಲಿಥಿಕ್ ಎಂಬ ಪದವು ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ ಅಂತ ಹೇಳ್ತಾರೆ, ಗ್ರೀಕ್ ಪದಗಳಿಂದ ಬಂದಿರುವಂಥದ್ದು. ಹಾಗಾಗಿ ಹೊಸ ಶಿಲಾಯುಗ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಸಿಂಧೂ ನಾಗರಿಕತೆಯಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಒಟ್ಟು 3 ಅಂಕಗಳನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ, ನೀವೆಲ್ಲ ಗಮನಿಸಿ. ಪ್ರತಿಪಾದನೆ ಎ, ಕಾರಣ ಆರ್ ಅಂತ ಕೊಟ್ಟಿದ್ದಾರೆ, 2 ಕೊಡ್ತಾರೆ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ನೋಡಿ. ಕಾರಣ, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಬಹು ಆಯ್ಕೆಯಲ್ಲಿ ಕೇಳುವಂತಹ ಸಾಧ್ಯತೆ ನಿಮಗೆ ಇಲ್ಲಿ ಇರ್ತದೆ. ಸೊ ಹಾಗಾದ್ರೆ ಎ ಆರ್ ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆ ಆಗಿದೆ ಅಂತೇಳಿ ಉತ್ತರವನ್ನು ಆಯ್ಕೆಯಲ್ಲಿ ಕೊಟ್ಟಿರ್ತಾರೆ. ಅದನ್ನು ಬರಿತಾ ಹೋಗಿ ಅಂತ ಹೇಳ್ತೀನಿ. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆಯಲ್ಲಿದೆ, ಎಲ್ಲಿ ಪತ್ತೆ ಹಚ್ಚಲಾಗಿದೆ? ಅದು ಲೋಥಾಲ್ ಎಂಬಲ್ಲಿ. ಮೆಹಂಜೋದಾರೋ ಪದದ ಅರ್ಥ ಮಡಿದವರ ದಿಬ್ಬ. ಸಿಂಧೂ ನಾಗರಿಕತೆ ವಿಶಿಷ್ಟ ಲಕ್ಷಣ ಅಂತಂದ್ರೆ ನಗರ ಯೋಜನೆ. ಅಲ್ಲಿರುವಂತಹ ಒಂದು ವಿಶಿಷ್ಟ ಲಕ್ಷಣವೇ ಏನು ಅಂತಂದ್ರೆ ನಗರ ಯೋಜನೆ ಅಥವಾ ನಾಗರಿಕತೆ ವಿಶಿಷ್ಟ ಲಕ್ಷಣ ಅಂತ ಕೇಳ್ತೀವಿ. ಸಿಂಧೂ ಜನರ ಪ್ರಧಾನ ದೇವತೆ ಅಂತೇಳಿ ಬಿಟ್ಟ ಸ್ಥಳದಲ್ಲಿ ನಿಮ್ಗೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಅದೇ ಮಾತೃ ದೇವತೆ ಅಂತ ಹೇಳ್ತೀವಿ. ಮೆಹಂಜೋದಾರೋ ಪದದ ಅರ್ಥವನ್ನ ಅಂತಂದ್ರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತೇಳಿ ಈ ಪಾಠದ ಮೇಲೆ ನಿಮಗೆ ಪ್ರಶ್ನೆಗಳು ಈ ರೀತಿ ಇಂಪಾರ್ಟೆಂಟ್ ಆಗಿ ಬರ್ತವೆ. ಪಾಸಿಂಗು ಜೊತೆಗೆ ಸ್ಕೋರಿಂಗ್ ಅನ್ನ ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನ ತಪ್ಪದೆ ಶೇರ್ ಮಾಡಿ. ಲೈಕ್ ಆದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಅನ್ನು ತಪ್ಪದೆ ಮಾಡಿ ಅಂತ ಹೇಳ್ತೀನಿ. ಈ ಘಟಕ ಸಿಂಧೂ ನಾಗರಿಕತೆ ಉಳಿದ ಇನ್ನೂ ಭಾಗಗಳಿದಾವೆ ನೋಡಿ. ಇಲ್ಲಿ ಸಿಂಧೂ ನಾಗರಿಕತೆ ಶವ ಸಂಸ್ಕಾರ ಪದ್ಧತಿ 2 ಅಂಕದ ಪ್ರಶ್ನೆಯನ್ನ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಶವ ಸಂಸ್ಕಾರವನ್ನು ಯಾವ ರೀತಿ ಮಾಡ್ತಾ ಇದ್ರು ಅವರು ಅಂತಂದ್ರೆ, ಇವರು ಶವ ಸಂಸ್ಕಾರವನ್ನ ದಹನ ಅಂದ್ರೆ ಸುಡುತ್ತಿದ್ದರು, ಬೆಂಕಿಗೆ ಆಹುತಿಯನ್ನ ಕೊಡ್ತಾ ಇದ್ರು, ಅಥವಾ ಹೂಳುವ ಪದ್ಧತಿ ಇತ್ತು ಅಂದ್ರೆ ಮಣ್ಣಿನಲ್ಲಿ ಹೂತಾಕುವಂತ ಪದ್ಧತಿ ಅವರಲ್ಲಿ ಇತ್ತು ಅಂತ ಹೇಳ್ತಾರೆ. ಸಿಂಧೂ ನಾಗರಿಕತೆ ಅಂತ್ಯಕ್ಕೆ 2 ಕಾರಣಗಳನ್ನ ಕೊಡಿ. ಸಿಂಧೂ ನಾಗರಿಕತೆ ಯಾವ ರೀತಿ ಅಂತ್ಯ ಆಯಿತು ಅದಕ್ಕೆ ಯಾವುದಾದ್ರೂ 2 ಕಾರಣಗಳ ಕೊಡಿ ಅಂತಂದ್ರೆ, ಒಂದು ನದಿಗಳು ಹರಿವಿನ ಪಥವನ್ನ ಬದಲಾಯಿಸಿದ್ದು. ಹಾಗಾಗಿ ನದಿ ಹರಿಯುವ ದಿಕ್ಕನ್ನು ಬದಲಿಸಿ ಬೇರೆ ಕಡೆ ಹರಿದಾಗ ನಗರಗಳಲ್ಲಿ ಏನಾಯಿತು ಅಂತಂದ್ರೆ ಪ್ರವಾಹ ಜಾಸ್ತಿ ಆಯಿತು. ಸತತ ಪ್ರವಾಹಗಳು ಮಣ್ಣಿನ ಸವೆತ ಜನಜೀವನ ವಿನಾಶಕ್ಕೆ ಕಾರಣೀಭೂತ ಆಯಿತು ಅಂತ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಬಹುದು ಈ ವರ್ಷ ಕಡ್ಡಾಯವಾಗಿ ಅಂತ ಹೇಳ್ತೀನಿ. ಈ ಪ್ರಶ್ನೆಯನ್ನ ಹರಪ್ಪ ಅಥವಾ ಮೆಹಂಜೋದಾರೋವನ್ನ ಸಂಶೋಧಿಸಿದವರು ಯಾರು ಅಂತೇಳಿ ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಕೊಡುವುದಕ್ಕಿಂತ ಮುಂಚೆ ನಿಮಗೆ ಮಾದರಿ ಪ್ರಶ್ನೆ ಪತ್ರ ವಿಡಿಯೋಗಳನ್ನು ಕೊಟ್ಟಿದ್ದೀನಿ. ಅಲ್ಲಿ ಈ ಪ್ರಶ್ನೆ ಬಂದು ಹೋಗಿದೆ. ಡಾಕ್ಟರ್ RB ದಯಾರಾಮ್ ಸಹಾನಿ ಅವರು ಹರಪ್ಪ ನಿವೇಶನ RD ಬ್ಯಾನರ್ಜಿ ಅವರು ಮೆಹಂಜೋದಾರೋವನ್ನ ಕಂಡು ಹಿಡಿದ್ರು. ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಈ ಒಂದು ಸಿಂಧೂ ನಾಗರಿಕತೆಗೆ ಮೇಲೆ ಬರ್ತವೆ. ನಾನು ಮುಂದಕ್ಕೆ ಹೋಗ್ತೀನಿ. ಪ್ರಾಚೀನ ಯುಗ, ಈ ಯುಗದಲ್ಲಿ ನಿಮಗೆ ಒಟ್ಟು 36 ಅವಧಿಗಳಿಗೆ ಕೊಟ್ಟಿದ್ದಾರೆ. 1 ಅಂಕದ 4 ಪ್ರಶ್ನೆಗಳು, 1 ಅಂಕದ 4 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆ, 10 ಅಂಕದ 2 ಪ್ರಶ್ನೆ, ಜೊತೆಗೆ ಕಾಲಾನುಕ್ರಮದ 1, ನಕ್ಷೆಯಲ್ಲಿ 2, ಒಟ್ಟು 36 ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳು. ಜೊತೆಗೆ ನಿಮಗೆ 30ಕ್ಕಿಂತ ಹೆಚ್ಚು ಅಂಕಗಳು ಈ ಅಧ್ಯಾಯದ ಮೇಲೆ ಬರ್ತವೆ. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ನೀವೆಲ್ಲರೂ. ಸಾತವಾಹನ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಎಲ್ಲಿ ಕಂಡು ಬರ್ತದೆ? ಈಗಿನ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಎಲಿಫೆಂಟಾದ ಪುರಾತನ ಹೆಸರು ಬಿಟ್ಟ ಸ್ಥಳದಲ್ಲಿ ಕೇಳ್ತಾರೆ, ಗೌರವಪುರಿ ಅಂತ ಹೇಳ್ತೀವಿ. ವ್ಯಮಾಕೆಡ್ಪುಸಸ್ ಹೊಂದಿಸಿ ಬರೆಯಲಿಕ್ಕೆ ಪ್ರಶ್ನೆ ಕೇಳಿದ್ದಾರೆ, ಆಲ್ರೆಡಿ ಬಂದಿದೆ. ಕುಶಾಣರ ಅರಸ, ಅರ್ಥಶಾಸ್ತ್ರವನ್ನು ಬರೆದವರು ಎಷ್ಟು ಸರಿ ಕೇಳಿಲ್ಲ. ಮೌರ್ಯರು ಎಂಬ ಪಾಠದ ಮೇಲೆ ಕೌಟಿಲ್ಯನು ಈ ಗ್ರಂಥವನ್ನ ಬರಿತಾನೆ. ಸರಿ, ಹಾಗಾದ್ರೆ 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಯಾವ ರೀತಿ ಈ ಪ್ರಾಚೀನ ಯುಗದ ಮೇಲೆ 2 ಅಂಕದ ಪ್ರಶ್ನೆಗಳು ಬಂದಿವೆ ಅಂತ ಹೇಳ್ತಾ ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಗೊಮ್ಮಟೇಶ್ವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಕೇಳ್ತಾರೆ. ಯಾವ ಪಾಠದ ಮೇಲೆ ಅಂತಂದ್ರೆ ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು. ಇಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಇದು. ಇದನ್ನ ಗಂಗರ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ ಸಾಮಾನ್ಯ ಶಕವರ್ಷ 983ರಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾನೆ. ಮುಂದಿನ ಪ್ರಶ್ನೆ ನೋಡಿ, ವಿಷ್ಣುವರ್ಧನ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಎಂಬ ಪಾಠದ ಮೇಲೆ ಕೇಳಿರುವಂತಹ ಪ್ರಶ್ನೆ. ತಲಕಾಡುಗೊಂಡ ಮತ್ತು ಕಂಚಿಗೊಂಡ ಅಂತೇಳಿ 2 ವಿಷ್ಣುವರ್ಧನ ಬಹಳ ಫೇಮಸ್ ಆಗಿರುವಂತಹ ಬಿರುದನ್ನು ನೋಡ್ತೀರಿ. ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಾಚೀನ ಯುಗದ ಮೇಲೆ 5 ಅಂಕದ ಪ್ರಶ್ನೆ ಬರ್ತದೆ. ಬಹಳ ಜನ ಕೇಳ್ತಿರ್ತೀರಿ, ಇದು ಫಿಕ್ಸ್ ನೆನಪಿರ್ಲಿ, ಕಡ್ಡಾಯ ಪ್ರಶ್ನೆ ಇದು. ಯಾವುದು ಅಂತಂದ್ರೆ ನೆನಪಿರ್ಲಿ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಚೋಳರ ಮೇಲೆ ಕೇಳಿರುವಂತಹ ಒಂದು ಪ್ರಶ್ನೆ
ಪ್ರಶ್ನೆ ಸ್ಕೋರಿಂಗ್ ಮಾಡುವಂತ ವಿದ್ಯಾರ್ಥಿಗಳು ಈ ಕಡ್ಡಾಯ ಪ್ರಶ್ನೆಯನ್ನ ನೆನ್ಪಿಟ್ಕೋಬೇಕು. ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ 10 ಏನಪ್ಪಾ ಅಂತಂದ್ರೆ 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ. ಆ 10 ಪ್ರಶ್ನೆಗಳಲ್ಲಿ ಮೊದಲೇದು ಯಾವುದು ಅಂತಂದ್ರೆ ಬುದ್ಧನ ಜೀವನ ಮತ್ತು ಬೋಧನೆಗಳು ಅಂತ ಹೇಳ್ತೀನಿ. ಇದು ಹೊಸ ಧರ್ಮ ಎಂಬ ಪಾಠದ ಮೇಲೆ ಬಂದಿರುವಂತದ್ದು. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಗುಪ್ತರ ಕಾಲವನ್ನ ಭಾರತ ಇತಿಹಾಸ ಸುವರ್ಣಯುಗ ಎಂದು ಏಕೆ ಕರೆದ್ರು, ಯಾಕೆ ಕರೀತಾರೆ ಅಂತೇಳಿ 10 ಅಂಕದಲ್ಲಿ ಈ 2 ಪ್ರಶ್ನೆಗಳು, 2ರಲ್ಲಿ ಒಂದನ್ನು ನೀವು ಬರಿಬೇಕು. ಅದು ಬುದ್ಧನ ಜೀವನ ಮತ್ತು ಸಾಧನೆ ಆಗಿರ್ಬೋದು ಅಥವಾ ಗುಪ್ತರದ ಸುವರ್ಣಯುಗ ಆಗಿರ್ಬೋದು ಅಂತ ಹೇಳ್ತೀನಿ. ಈ ಪ್ರಾಚೀನ ಯುಗದಲ್ಲಿ ನಿಮಗೆ ಕಾಲಾನುಕ್ರಮದಲ್ಲಿ ಒಂದು ಪ್ರಶ್ನೆ ಇರ್ತದೆ. ಒಂದು ಪ್ರಶ್ನೆಯನ್ನ ಕಡ್ಡಾಯವಾಗಿ ಈ ಪ್ರಾಚೀನ ಯುಗದ ಮೇಲೆ ಕೇಳ್ತಾರೆ. ಭಾರತಕ್ಕೆ ಆರ್ಯರ ಆಗಮನ ಯಾವಾಗ ಆಯ್ತು ಅಂತ ಕೇಳ್ತಾರೆ. ಸಾಮಾನ್ಯ ಶಕ ಪೂರ್ವ 2000 ವರ್ಷಗಳ ಹಿಂದೆ ಆಯಿತು ಅಂತ ಹೇಳ್ತಾರೆ. ಹಾಗಾದ್ರೆ ಮತ್ತೆ ನಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನ ಈ ಭಾಗದಲ್ಲಿ ಕೇಳ್ತಾರೆ. ಪಾಟಲಿಪುತ್ರ ಕಡ್ಡಾಯವಾಗಿ ನಕ್ಷೆಯಲ್ಲಿ ಬರುವಂತಹ ಪ್ರಶ್ನೆ ಪಾಟಲಿಪುತ್ರ. ಅದೇ ಮೇಲೆ ಬಾದಾಮಿ, ವರ್ಧನರು ಮತ್ತು ಆರಂಭ್ಯ ಚಾಲುಕ್ಯರು, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ನಾನು ಅದಕ್ಕೆ ಹೇಳಿದ್ದೀನಿ. ಪಾಸಿಂಗ್ ಮತ್ತು ನಿಮಗೆ ಸ್ಕೋರಿಂಗ್ ಎರಡನ್ನ ಇಲ್ಲಿ ನಾನು ಏನು ಮಾಡಿದ್ದೀನಿ ತೆಗೆದುಕೊಂಡು ಬಂದಿದ್ದೀನಿ. ಬಹಳ ವಿದ್ಯಾರ್ಥಿಗಳು ಗಮನ ಇಟ್ಟು ನೋಡಿಕೊಂಡ್ರೆ ಮುಂದಿನ ಕೆಲವು ದಿನಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಇದು ನಿಮಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಮತ್ತೆ ಅದೇ ಮುಂದುವರಂತೆ 1 ಅಂಕದ ಪ್ರಾಚೀನ ಯುಗದಲ್ಲಿ ನೋಡ್ತೀರಿ. ಅದು ಒಟ್ಟು 36 ಅವಧಿಗಳು, ಅದನ್ನೇ ಹೇಳ್ಕೊತ ಬಂದಿದ್ದಾರೆ ಇಲ್ಲಿ. ಮತ್ತೆ ಯಾವ ರೀತಿ ಮತ್ತೆ ಪ್ರಶ್ನೆಗಳು ಕೆಲವು ಮತ್ತೆ ಈ ಪ್ರಾಚೀನ ಯುಗದ ಮೇಲೆ ಬಂದಿವೆ ಅಂತ ಒಂದೊಂದಾಗಿ ನೋಡ್ತಾ ಹೋದಾಗ, ರಾಷ್ಟ್ರಕೂಟರ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿ ಯಾರು ಅಂತ ಕೇಳ್ತಾರೆ ಪ್ರಶ್ನೆ. ಹಾಗಾದ್ರೆ ಉತ್ತರ ಸುಲೇಮಾನ್, ಸಾಮಾನ್ಯ ಶಕ ವರ್ಷ 851 ಅಂತ ಹೇಳ್ತೀನಿ. ನೆಕ್ಸ್ಟ್ ಬಹು ಆಯ್ಕೆಯಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ಜೈನ ಧರ್ಮದ ಚಿಹ್ನೆ ಬಿಟ್ಟ ಸ್ಥಳದಲ್ಲಿ ಸ್ಥಾಪಕರು ಅಂತ ಕೇಳ್ತಿದ್ರು, ಈ ವರ್ಷ ಚಿಹ್ನೆ ಅಂತ ಕೇಳ್ತಾರೆ. ಅದೇ ಸ್ವಸ್ತಿಕ್ ಅಂತ ಹೇಳ್ತೀವಿ. ಯಾವ್ದ್ರಿ ಸ್ವಸ್ತಿಕ್. ಹೊಸ ಧರ್ಮಗಳ ಉದಯ ಪಾಠದ ಮೇಲೆ ಬಂದಿರುವಂತಹ ಪ್ರಶ್ನೆ. ಕೌಟಿಲ್ಯ ನಿಮ್ಗೆ ಗೊತ್ತಿದೆ, ಮೌರ್ಯರ ಪಾಠದ ಮೇಲೆ ಹೊಂದಿಸಿ ಬರೆಯಲಿ ಪ್ರಶ್ನೆ ಬರ್ತದೆ, ಕಡ್ಡಾಯ ನೆನಪಿರಲಿ. ಅವನಿಗೆ ಸಂಬಂಧಿಸಿದಂತ ಗ್ರಂಥ ಯಾವುದು? ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಕುಡುವಲೈ ಇದು ಇಂಪಾರ್ಟೆಂಟ್ ಮತ್ತು ಫಿಕ್ಸ್ ಆಗಿ ಬರುವಂತಹ ಪ್ರಶ್ನೆ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಬಹಳ ಸಾರಿ ಮರಳಿ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ಇದು ಒಂದು. ಕುಡುವಲೈ ಅಂದ್ರೆ ಅದೃಷ್ಟ ಪದ್ಧತಿ ಅಂತ ಅರ್ಥ. ಅಂದ್ರೆ ಈ ಪದ್ಧತಿಯ ಮೂಲಕ ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದ್ರು ತಮ್ಮ ಸರ್ಕಾರದಲ್ಲಿ, ತಮ್ಮ ಆಡಳಿತದಲ್ಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ನೀವೆಲ್ಲ ಇಲ್ಲಿ ಗಮನಿಸ್ತಾ ಹೋಗ್ತೀರಿ ನೋಡಿ. ಮಹಾಪರಿತ್ಯಾಗ ಎಂದರೆ ಈ ವರ್ಷ ಕೇಳ್ತಾನೆ, ಕಡ್ಡಾಯ ಫಿಕ್ಸ್. ಗೌತಮ ಬುದ್ಧನು ದುಃಖಕ್ಕೆ ಮೂಲ ಕಾರಣ ಕಂಡು ಹಿಡಿಯಲು ಹೆಂಡತಿ, ಮಗು, ತಂದೆ, ತಾಯಿ, ರಾಜ್ಯವನ್ನು ತ್ಯಾಗ ಮಾಡಿದಕ್ಕೆ ನಾವೇನಂತ ಕರಿತೀವಿ? ಮಹಾ ಪರಿತ್ಯಾಗ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ನೀವು, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವಂತ ಯಾವುದಾದ್ರೂ ಮೂಲಾಧಾರಗಳಿದ್ರೆ ಅದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೆಲವು ಪ್ರಮುಖ ಕೃತಿಗಳಿಂದ ನಮಗೆ ಗುಪ್ತರ ಕಾಲವನ್ನು ತಿಳಿಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಇನ್ನು ಈ ಗುಪ್ತರ ಸಂಬಂಧಪಟ್ಟಂತೆ 5 ಅಂಕದ ಪ್ರಶ್ನೆಗಳನ್ನು ನೋಡ್ತೀರಿ. ಅಲ್ಲಿ ಪ್ರಮುಖವಾಗಿ ಪ್ರಾಚೀನ ಯುಗದಲ್ಲಿ ಕುಶಾಣರು ಎಂಬ ಪಾಠಕ್ಕೆ ಸಂಬಂಧಪಟ್ಟಂತೆ, ಕುಶಾಣರು ಎಂಬ ಸಾಮ್ರಾಜ್ಯ ಪಟ್ಟಂತೆ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ 2024ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಈ ವರ್ಷನೂ ಬಂದ್ರು ಬರ್ಬೋದು, ಗಮನದಲ್ಲಿಟ್ಟುಕೊಳ್ಳಿ. 10 ಅಂಕದ ಪ್ರಶ್ನೆ ಒಂದಿದೆ ಅಂತ ಹೇಳಿದೆ ನಾನು. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿ ಕುರಿತು ಬರೆಯಿರಿ ಅಂತೇಳಿ ವೈದ್ಯಕೀಯ ಸಂಸ್ಕೃತಿ ಎಂಬ ಪಾಠದ ಮೇಲೆ ಕೇಳಿರುವಂತದ್ದು. ಇನ್ನು ನಿಮಗೆಲ್ಲ ಗೊತ್ತದೆ, ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರಲ್ಲಿ ಹಿಮ್ಮೇಡಿ ಪುಲಿಕೇಶಿಯ ಸಾಧನೆ ಕುರಿತು ಬರೆಯಿರಿ ಅಂತೇಳಿ ಬಹಳ ಸಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಇಲ್ಲಿ ವರ್ಧನರು ಮತ್ತು ಆರಂಭಿಕ ಪಾಠಗಳನ್ನು ಕೊಟ್ಟಿದ್ದೇವೆ, ಉತ್ತರಗಳನ್ನು ಕೊಟ್ಟಿದ್ದೇವೆ, ಯಾವ ಪ್ರಶ್ನೆಗಳು ಯಾವ ವಿಭಾಗದಲ್ಲಿ ಬರ್ತವೆ ಅನ್ನೋದು ಕೊಟ್ಟಿದ್ದೇವೆ. ಸೊ ನಿಮ್ಮ ಕೆಲಸ ಏನು? ನೀಟಾಗಿ ಸ್ಕೋರ್ ಮಾಡಬೇಕನ್ನೋರು ಅದನ್ನು PDF ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ಆ ಗ್ರೂಪ್ನಲ್ಲಿ ಎಲ್ಲ PDFಗಳನ್ನ ಅವೈಲೇಬಲ್ ಕೊಟ್ಟಿರ್ತೀನಿ. ಮಾಡ್ಕೊಂಡು ಸ್ಕೋರ್ ಆದರೆ ನಮ್ಗೆ ಅದೇ ಒಂದು ತೃಪ್ತಿ ಅಂತ ಹೇಳ್ತಾ ಮುಂದ್ಗಡೆ ಹೋಗ್ತೀನಿ ನಾನು. ಇಲ್ಲಿ ಒಂದು ಕಾಲಾನುಕ್ರಮದ ಒಂದು ಪ್ರಶ್ನೆ ಇದೆ ನಿಮಗೆ. ಯಾವುದು ಅಂತಂದ್ರೆ ಕನೌಜಿನ ಧಾರ್ಮಿಕ ಮಹಾಸಭೆ ಎಷ್ಟರಲ್ಲಿ ಆಯಿತು ಅಂತಾನು ಕೇಳಬಹುದು. ಸಾಮಾನ್ಯ ಶಕ ವರ್ಷ 643ರಲ್ಲಿ ಆರಂಭಿಕ ಚಾಲುಕ್ಯರ ಮತ್ತು ವರ್ಧನರ ಪಾಠದ ಮೇಲೆ ನಕಾಶದಲ್ಲಿ ಪ್ರಶ್ನೆ ಕೇಳ್ತಾರೆ. ಪಾಟಲಿಪುತ್ರ ಮರಳಿ ಅದೇ ಪ್ರಶ್ನೆ ಬಂದೇ ಬರ್ತದೆ ನಿಮಗೆ. ಹಳೆಬೀಡು ನಮ್ಗೆ ಗೊತ್ತಿರಲಿ, ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಬರುವಂತಹ ಹಳೆಬೀಡರ ಮೇಲೆ ಒಂದು ನಿಮಗೆ ನಕಾಶದ ಮೇಲೆ ಪ್ರಶ್ನೆಯನ್ನ ಕಡ್ಡಾಯವಾಗಿ ಕೇಳ್ತಾರೆ ಅಂತ ಹೇಳ್ತೀನಿ. ಇನ್ನ ಮುಂದುವರಿತೀನಿ ನಾನು. ಒಂದು ಹೇಳಿಕೆ ಇದೆ ನೋಡಿ. ಹೇಳಿಕೆ ಏನಂತಂದ್ರೆ ಪ್ರತಿಪಾದನೆ A ಮತ್ತು ಕಾರಣ R ಅಂತ ಕೊಟ್ಟಿದ್ದಾರೆ. ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು, ಬಹಳ ವಂಚನೆಯ ಮಾರ್ಗವನ್ನ
ಅನುಸರಿಸ್ತಾ ಇದ್ರು ಅಂತ ಹೇಳಿದ್ರು. ಅದಕ್ಕೆ ನಾನಿಲ್ಲಿ ಉತ್ತರ ಕೊಟ್ಟಿನಿ ನೋಡ್ರಿ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಏನ ಸರಿಯಾದ ವಿವರಣೆಯಾಗಿದೆ ಅಂತೇಳಿ ನಾನಿಲ್ಲಿ ಹೇಳ್ಬೋದು. ಯುದ್ಧದಲ್ಲಿ ಜಯಗಳಿಸಲು ಏನ್ ಮಾಡ್ತಾ ಇದ್ರು? ವಂಚನೆಯನ್ನ ಮಾಡ್ತಾ ಇದ್ರು. ಹರ್ಷವರ್ಧನ ಎರಡನೇ ರಾಜಧಾನಿ ಕನೌಜ್ ಅಂತ ಹೇಳ್ತೀವಿ. ಯಾವ್ದ್ರಿ? ಕನೌಜ್. ಇನ್ನ ಕಾನಿಷ್ಕ ಹೊಂದಿಸಿ ಬರಲಿ ಪ್ರಶ್ನೆ ಕೇಳ್ತಾರೆ. ಶಕಯುಗವನ್ನ ಆರಂಭಿಸಿದ ಚೋಳರ ಮೊದಲ ರಾಜಧಾನಿ ಉರೈಯೂರು. ಹೌದ್ರಿ? ಉರೈಯೂರು ಅಂತ ಹೇಳ್ತೀವಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗಿ. ಬೌದ್ಧ ಧರ್ಮದ ಪಂಥಗಳನ್ನ ಹೆಸರಿಸಿ ಹೊಸ ಧರ್ಮದ ಮೇಲೆ ಕೇಳಿರುವಂತಹ ಪಾಠ ಹೀನಾಯಾನ ಮತ್ತು ಮಹಾಯಾನ. ಕಾಳಿದಾಸನ 2 ಮಹಾಕಾವ್ಯಗಳು ರಘುವಂಶ ಮತ್ತು ಕುಮಾರ ಸಂಭವ. ಯಾಕೆ ಪಾಸ್ ಆಗಲ್ರಿ? ಆರಾಮಾಗಿ ಪಾಸ್ ಆಗ್ತೀವಿ. ನೆಕ್ಸ್ಟ್ ಮತ್ತೆ ಪ್ರಾಚೀನ. ಈ ಪ್ರಾಚೀನ ಒಂದ್ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಆರಾಮಾಗಿ ಪಾಸ್ ಮಾಡ್ಕೊಂಡ್ಬಿಡ್ತೀರಿ. 36ಕ್ಕಿಂತ ಹೆಚ್ಚು ಅಂಕಗಳಿಗೆ ಪ್ರಾಚೀನ ಯುಗದ ಮೇಲೆ ಕೇಳ್ತಾರೆ. ಹೊಯ್ಸಳ ವಾಸ್ತುಶಿಲ್ಪಶೈಲಿ ಪ್ರಮುಖ ಲಕ್ಷಣಗಳು ವಿವರಿಸಿ ಅಂತ ಕೊಟ್ರೆ ಅದರಲ್ಲಿ ನಂತರ ಚಾಲುಕ್ಯರು ಮತ್ತು ಹೊಯ್ಸಳರು ಈ ಪಾಠದ ಮೇಲೆ ಕೇಳಿರುವಂತದ್ದು. ಇಲ್ಲಿ ನಿಮ್ಗೆ 5 ಅಂಕದ ಒಂದು ಪ್ರಶ್ನೆ. ಹೊಯ್ಸಳರ ವಾಸ್ತುಶಿಲ್ಪ ಯಾವ ರೀತಿ ಇದೆ, ಅದರ ಬಗ್ಗೆ ಅದರ ಲಕ್ಷಣಗಳೇನು, ಅಥವಾ ನಂತರ ಚಾಲುಕ್ಯರು ಹೊಯ್ಸಳರ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾರೆ. 10 ಅಂಕದ ಪ್ರಶ್ನೆ ನಿಮ್ಗೆ ಇಲ್ಲಿ ಒಂದು ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಇದು ಕಡ್ಡಾಯ ಪ್ರಶ್ನೆ ನೋಡ್ರಪ್ಪ, ನಿಮ್ಗೆ ಬಂದೇ ಬರ್ತದೆ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೊಡ್ತಾರೆ. 2025ರಲ್ಲಿ ಬಂದು ಹೋಗಿದೆ ಈ ಪ್ರಶ್ನೆ. ಇನ್ನ ನರ್ಮದಾ ನದಿ ಕಾಳಗ ಕಾಲಾನುಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಿಮಗೆ. ಯಾವ್ದ್ರಿ? ನರ್ಮದಾ ನದಿ ಕಾಳಗ ಸಾಮಾನ್ಯ ಶಕ ವರ್ಷ 634ರಲ್ಲಿ ಅಂತ ಹೇಳ್ತೀವಿ. ವರ್ಧನರು ಮತ್ತು ನಂತರದ ಚಾಲುಕ್ಯರು ಈ ಪಾಠದ ಮೇಲೆ ಕೇಳಿರುವಂತದ್ದು. ನಕಾಶೆಯಲ್ಲಿ ತಕ್ಷಶಿಲೆ ಕುಶಾಣರ ಕಾಲದಲ್ಲಿ, ಕಂಚಿ ವರ್ಧನರು ಮತ್ತು ಆರಂಭಿಕ ಪಲ್ಲವರು, ಈ ಎಲ್ಲಾ ವಿಭಾಗದ ಮೇಲೆ ಈ ರೀತಿ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತವೆ ಅಂತ ಹೇಳ್ತೀನಿ. ಇನ್ನು ಮುಂದೆ ನಾವೇನು ಹೋಗೋಣ ಅಂತಂದ್ರೆ ಮಧ್ಯಕಾಲೀನ ಯುಗ. ಸೊ ಇದನ್ನು ಬಹಳ ಇಂಪಾರ್ಟೆಂಟ್. ನಿಮಗೆ ಒಟ್ಟು 25 ಅಂಕಗಳನ್ನು ಈ ಪಾಠದ ಮೇಲೆ ಕೇಳ್ತಾರೆ. 1 ಅಂಕದ 4 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ, ಒಂದು ಕಾಲಾನುಕ್ರಮ, ಒಂದು ನಕ್ಷೆ ಅಂತ ಹೇಳ್ತೀವಿ. ಈ ರೀತಿನೇ ನಿಮಗೆ ಬ್ಲೂ ಪ್ರಿಂಟು ಇದೆ. ಸೊ ನೋಡ್ಕೊಂತ ಹೋಗಿ. 2ನೇ ತರೈನ್ ಯುದ್ಧ ಇವರ ನಡುವೆ ನಡೆಯಿತು ಅಂತ ಕೇಳಿದರೆ ದೆಹಲಿ ಸುಲ್ತಾನರ ಪಾಠದಲ್ಲಿ ಬರ್ತದೆ. ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಆ ದೆಹಲಿ ಸುಲ್ತಾನರ ಪಾಠಕ್ಕಿಂತ ಮುಂಚೆ ಕೆಲವು ಟಿಪ್ಪಣಿಯಲ್ಲಿ ಬರ್ತದೆ ಇದು ನಿಮಗೆ. ಬಿಟ್ಟ ಸ್ಥಳ ನನ್ನನ್ನು ಭಾರತ ಗಿಣಿ ಎಂದು ಕರೆಯಲಾಗಿದೆ. ಅಮೀರ್ ಖುಸ್ರು ಅಂತ ಹೇಳ್ತೀವಿ. ಯಾರೇ? ಅಮೀರ್ ಖುಸ್ರು. ದೆಹಲಿ ರಾಜ ತೋಡ್ರಮಲ್ಲ ಹೊಂದಿಸಿಬರೆಯಲ್ಲಿ ಮೊಘಲರ ಪಾಠದ ಮೇಲೆ ಬರ್ತದೆ. ಕಂದಾಯ ಮಂತ್ರಿಯಾಗಿದ್ದ ಈತ. 2ನೇ ಇಬ್ರಾಹಿಂ ಆದಿಲ್ ಶಾ ಹೊಂದಿಸಿಬರೆಯಲ್ಲಿ ಜಗದ್ಗುರು ಬಾದ್ಶಾ ಅಂತ ಕರಿತೀವಿ. ಬೌಮನಿ ಸಾಮ್ರಾಜ್ಯ ಮತ್ತು ಆದಿಲ್ ಶಾಹಿ ಸುಲ್ತಾನಗಳ ಮೇಲೆ ಪಾಠಗಳು ಯಾವ ರೀತಿ ಕೊಟ್ಟಿದ್ದೀವಿ ಅದನ್ನ ನೀವು ನೋಡ್ರಿ ಸರಳವಾಗಿ ನೀವು ಸ್ಕೋರ್ ಮಾಡಬಹುದು. ಸೊ ಅದಕ್ಕೆ ನಮ್ಮ ವಿಡಿಯೋ ವ್ಯರ್ಥ ಆಗಬಾರ್ದು ಅಂತಂದ್ರೆ ನಿಮ್ಮ ಒಂದು ಕಾಳಜಿ ಕನಿಕರ ನಮ್ಮ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ ಮುಂದಿನ 2 ಅಂಕದ ಪ್ರಶ್ನೆಗೆ ಹೋಗ್ತೀನಿ ನೋಡಿ. ಇಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ದೆಹಲಿ ಪಾಠದ ಮೇಲೆ ಕೇಳಿದಾರೆ ನೋಡ್ರಿ. ಮಿನಾರ್ಗಳು, ಕಮಾನುಗಳು, ಗುಮ್ಮಟಗಳು, ಹಜಾರ್ ಮತ್ತು ಬೃಹತ್ ಹೆಬ್ಬಾಗಿಲುಗಳು ಹೊಂದಿರುವಂಥದ್ದು. ಅವು ಲಕ್ಷಣಗಳು ಯಾವ ರೀತಿ ಇದಾವೆ? ಮಿನಾರ್ ಇದೆ, ಕಮಾನ್ ಇದೆ, ಜೊತೆಗೆ ದೊಡ್ಡ 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 ಗುಮ್ಮಟಗಳನ್ನು ನೋಡ್ತೀವಿ. ಈಗ ಬಿಜಾಪುರ ಗೋಲ್ ಗುಂಬಜನ್ನು ನೋಡ್ಬೋದು ನೀವು. ಹೆಬ್ಬಾಲಿಗಳು ಬಹಳ ಬೃಹತ್ ಆಕಾರದ ಹೆಬ್ಬಾಲಿಗಳನ್ನ ಕಾಣ್ತೀವಿ. ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದನ್ನು ಎಲ್ಲಿದೆ ಅಂತ ಕೇಳ್ತಾರೆ. ನಿಮಗೆ ಗೊತ್ತಿರಲಿ, ತಾಜ್ ಮಹಲ್ ಉತ್ಸಾದ್ ಈಸಾ ಎಂಬ ಒಂದು ಕಟ್ಟಡಗಾರನಿಂದ ಕಟ್ಟಿಸಲಾಗ್ತದೆ. ಆದ್ರೆ ಕಟ್ಟಿಸಿದವರು ಮಾತ್ರ ಶಹಜಾನ್. ಇದು ಆಗ್ರಾದಲ್ಲಿದೆ. ಕಮೆಂಟ್ ಮೂಲಕ ನನಗೆ ಯಾವ ನದಿಯ ದಂಡೆಯ ಮೇಲಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಈ ಮಧ್ಯಯುಗದಲ್ಲಿ ಬರುವಂತಹ 5 ಅಂಕದ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಶಿವಾಜಿಯ ದಿಗ್ವಿಜಯನ ವಿವರಿಸಿ ಮರಾಠರ ಪಾಠದ ಮೇಲೆ ಬರ್ತದೆ, ಗಮನಿಸಿ. 10 ಅಂಕದ ಪ್ರಶ್ನೆ ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಕಾಲ, ಧರ್ಮ, ಸಾಹಿತ್ಯ, ವಾಸ್ತುಶಿಲ್ಪ ಕುರಿತು ಬರೆಯಿರಿ. ನಿಮಗಿದು ಕಡ್ಡಾಯ ಪ್ರಶ್ನೆ ನೋಡ್ರಪ್ಪ, ಬಂದರೆ ಬರ್ತದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಕೊಡುಗೆ ಇವುಗಳ ಬಗ್ಗೆ ಕುರಿತು ಬರೆಯಿರಿ ಅಂತ ಹೇಳ್ತಾರೆ. ಕಾಲಾನುಕ್ರಮದಲ್ಲಿ ನಿಮಗೆ ಮೊದಲನೇ ಪಾಣಿಪತ್ ಕದನ ಯಾವಾಗ ನಡೀತು? ಸಾಮಾನ್ಯ ಶಕ 1526ರಲ್ಲಿ ನಡೀತದೆ. ನೆಕ್ಸ್ಟ್ ನಕಾಶೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದೇ ಆಗ್ರಾ ಯಾವ ಸ್ಥಳದಲ್ಲಿ ನೀವು ಗುರುತಿಸಬೇಕು ಅಂತೇಳಿ ಭಾರತ ನಕ್ಷೆಯಲ್ಲಿ ಕೊಡ್ತಾರೆ. ಇನ್ನು 10 ಅಂಕದ ಒಂದು ದೃಷ್ಟಿ ವಿಕಚೇತನಿಗೆ ಇಲ್ಲಿದೆ. ಅಕ್ಬರನ ಜೀವನ ಮತ್ತು ಸಾಧನೆ ಕುರಿತು ಕೆಲವು ಪ್ರಶ್ನೆಗಳು ಬಂದಿವೆ ನೋಡಿ. 1 ಅಂಕದ ಇದೇ ಮಧ್ಯಯುಗದ ಮೇಲೆನೆ ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ರಾಜ ತೋಡರಮಲ್ಲ. ಮೊದಲು ಬಂದೋಬಸ್ತ್ ಅನ್ನೋದೇ ಗೊತ್ತಿರಲಿಲ್ಲ, ಅದನ್ನು ಜಾರಿಗೆ ತಂದವನೇ ರಾಜ ತೋಡರಮಲ್ಲ ಅಂತ ಹೇಳ್ತೀವಿ. ಮೊಘಲರಲ್ಲಿ ಪಾಠದ ಮೇಲೆ ಬರ್ತದೆ. ಅಲ್ಬೇರುನಿ ಪ್ರಸಿದ್ಧ ಕೃತಿ ದೆಹಲಿ ಸುಲ್ತಾನರ ಪಾಠದಲ್ಲಿ ಕಿತಾಬುಲ್ ಹಿಂದ್ ಅಂತ ಹೇಳಿ
ಉತ್ತರಗಳ ಮುಂದಿದೆ ಗಮನಿಸಿ. ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಯಾರು? ಬಹುಮನಿ ಸಾಮ್ರಾಜ್ಯದಲ್ಲಿ ಬರುವಂಥದ್ದು ಮೊಹಮ್ಮದ್ ಗವಾನ್, ಒಬ್ಬ ನಿಷ್ಠಾವಂತ ಅಧಿಕಾರಿ ಅಂತ ನನ್ನ ಪ್ರಕಾರ ನಾನು ಹೇಳಬಲ್ಲೆ. 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋದಾಗ ಎರಡನೇ ತರೇನ್ ಯುದ್ಧ ಯಾರ ನಡುವೆ ನಡೆಯಿತು ಅಂತಂದ್ರೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೀತದೆ. ನೆಕ್ಸ್ಟ್, ಶಿವಾಜಿ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಬಹಳ ವರ್ಷದಿಂದ ಕೇಳ್ತಾ ಬಂದಿದ್ದಾನೆ ಈ ಪ್ರಶ್ನೆಯನ್ನ. ತಾಯಿ ಜೀಜಾಬಾಯಿ, ದಾದಾಜಿ ಕೊಂಡದೇವ ಅಂತೇಳಿ ಛತ್ರಪತಿ ಶಿವಾಜಿ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅಂತ ಹೇಳ್ತೀನಿ. ಮತ್ತಿಲ್ಲಿ ಮಧ್ಯಕಾಲೀನ ಯುಗದಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳನ್ನ, ತಾಳಿಕೋಟೆ ಕದನ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ, ವಿಜಯನಗರ ಸಾಮ್ರಾಜ್ಯದ ಪಾಠದ ಮೇಲೆ ಬಂದಿರುವಂಥದ್ದು. ಅಕ್ಬರ್ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ, ಮೊಘಲ ಎಂಬ ಪಾಠದ ಮೇಲೆ ಬಂದಿರುವಂಥದ್ದು. ಇದರಲ್ಲಿ ಬಹುದಾದ್ರೆ ಬಹಳ ಆದ್ರೆ ತಾಳಿಕೋಟೆ ಕದನ ನಿಮಗೆ ಕೇಳುವಂತ ಸಾಧ್ಯತೆ ಇರ್ತದೆ. ಇನ್ನು ಕಾಲಾನುಕ್ರಮದಲ್ಲಿ ಹಲ್ದಿ ಘಾಟ್ ಕದನ ಮೊಘಲರ ಪಾಠದಲ್ಲಿ ಸಾಮಾನ್ಯ ಶಕ 1576ರಲ್ಲಿ ಬರ್ತದೆ. ಕಾಲಾನುಕ್ರಮಗಳನ್ನು ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ, 1 ಅಂಕದ ಪ್ರಶ್ನೆಗಳನ್ನು ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ, ಬಹು ಆಯ್ಕೆಯನ್ನು ಒಂದ್ ಕಡೆ ತಗೊಳ್ಳಿ, ಬಿಟ್ಟ ಸ್ಥಾನವನ್ನು ಒಂದು ಕೊಡಿ. ಇನ್ನು ದೆಹಲಿ ಸುಲ್ತಾನ ದೇವಗಿರಿ ಎಂಬ ಸ್ಥಳವನ್ನು ಭಾರತದ ನಕ್ಷೆಯಲ್ಲಿ ಗುರುತಿಸಬೇಕು, ಮೊಹಮ್ಮದ್ ಬಿನ್ ತುಗ್ಲಕ್ ನಮಗೆ ಸಂಬಂಧಪಟ್ಟಂತದ್ದು. ಇನ್ನು 10 ಅಂಕದಲ್ಲಿ ನಿಮಗೆ ದೃಷ್ಟಿಚೇತನ ವಿಕಲತೆಗೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಪ್ರಯೋಗ ವಿಮರ್ಶಾತ್ಮಕ ವಿವರಿಸಿ ಅಂತ ಕೊಡ್ತಾರೆ. ಇಲ್ಲಿ ನಿಮಗೆ ದೆಹಲಿ ಸುಲ್ತಾನರ ಪಾಠದ ಮೇಲೆ 1 ಅಂಕದ ಬಹು ಆಯ್ಕೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಮಾಮೂಲಕ್ ಎಂದರೆ ಗುಲಾಮ ಎಂದರ್ಥ. ಡ್ಯಾಶ್ ನನ್ನನ್ನು ಭಾರತ ಗಿಣಿ. ಅಮೀರ್ ಖುಸ್ರು ಬಹಳ ಸರಿ ಬಂದೋಗಿದೆ. ಶಹಜಾನ್ ತಾಜ್ ಮಹಲವನ್ನು ಕಟ್ಟಿಸಿದವರು. ಜಗದ್ಗುರು ಬಾದ್ಶಾ, 2ನೇ ಇಬ್ರಾಹಿಂ ಆದಿಲ್ ಶಾ. ಬಹುಮನಿ ಆಶ್ರಯ ಬರ್ತದೆ. ಮೊಘಲರ ವಾಸಿಸಿದ 2 ಲಕ್ಷಣಗಳು, ಅದೇ ಹೇಳ್ತೇನೆ, ಗುಮ್ಮಟ, ಎತ್ತರವಾದ ಸ್ತಂಭಗಳು. ಶಿವಾಜಿಯ ಸಂಗ್ರಹಿಸಿದ 2 ತೆರಿಗೆಗಳು ಅಂತಂದ್ರೆ ಚೌತ್ ಮತ್ತು ಸರ್ದೇಶ್ ಮುಖಿ ಅಂತ ಹೇಳ್ತೀವಿ. ಇಲ್ಲಿ 5 ಅಂಕದ ಪ್ರಶ್ನೆ ನೀವು ನಮ್ಗೊಳಿಸ್ತೀರಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 10 ಅಂಕದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಪ್ರಯೋಗವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಕೊಡ್ತಾರೆ. ಸೊ 2 ಪ್ರಶ್ನೆಗಳಲ್ಲಿ ಕಟ್ತವೆ. ಇನ್ನು ಕಾಲಾನುಕ್ರಮದಲ್ಲಿ ದಿನ್ ಇ ಇಲಾಹಿ ಸ್ಥಾಪನೆ ಯಾವಾಗ ಆಯ್ತು? 1581ರಿಂದ 82ರವರೆಗೆ ಸಾಮಾನ್ಯ ಶಕ ವರ್ಷದಲ್ಲಿ. ಇನ್ನು ಹಂಪಿ, ಇದನ್ನ ನೀವೇನ್ ಮಾಡಬೇಕು? ಭಾರತ ನಕ್ಷೆಯಲ್ಲಿ ಗುರುತಿಸಬೇಕು ಅಂತ ಹೇಳ್ತೀನಿ. ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ವಿಶಿಷ್ಟ ದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರು? ರಾಮಾನುಜಾಚಾರ್ಯರು. ಗುರು ನಾನಕ್ ಸಿಖ್ ಧರ್ಮದ ಸ್ಥಾಪಕ. ಕಬೀರರು ರಚಿಸಿದ ಭಕ್ತಿ ಗೀತೆಗಳ ಪ್ರಕಾರ ಅವರ ಭಕ್ತಿ ಪೂರ್ವಕ ಗೀತೆಗೆ ಅದು ದೋಯೆ ಅಂತ ಕರಿತೀವಿ. ಈ ಪ್ರಶ್ನೆ ಈ ವರ್ಷ ನಿಮಗೆ ಕೇಳ್ತಾನೆ, ನೆನಪಿರ್ಲಿ. 2 ಅಂಕದ ಅಂತಂದ್ರೆ ಶಂಕರಾಚಾರ್ಯರನ್ನು ಷಣ್ಮತಾಚಾರ್ಯ ಎಂದು ಕರೆಯಲು ಕಾರಣ ಅಂತಂದ್ರೆ ಅವ್ರು ಯಾವ ರೀತಿ ಇಲ್ಲಿ ಹೇಳಿದಾರೆ ನೋಡಿ. ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ ದೇವರುಗಳು ಪೂಜೆಗೆ ಪ್ರಾಮುಖ್ಯತೆಯನ್ನು ನೀಡಿದರು. ಅದರ ಮೂಲಕ ಆ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನ ಮಾಡೋದಕ್ಕೆ ಅವರಿಗೆ ಷಣ್ಮತ ಸಂಸ್ಥಾಪಕಾಚಾರ್ಯ ಅಂತ ಕರೆದ್ರು. ಇನ್ನು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಅದು ಎಲ್ಲಿದೆ ಅಂತಂದ್ರೆ ನಮ್ಮ ಬಸವಣ್ಣವರು ಸ್ಥಾಪನೆ ಮಾಡ್ತಾರೆ. ಅದು ಈಗಿನ ಕಲ್ಯಾಣ ಮಂಟಪದಲ್ಲಿ, ಅಂದ್ರೆ ಈಗಿನ ಬೀದರ್ನ ಕಲ್ಯಾಣದಲ್ಲಿ ಇದೆ ಅಂತ ಹೇಳ್ಬೋದು ನಾವು. ಇನ್ನು 1 ಅಂಕದು ಇದು ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಸರಿಯಾದ ಜೋಡಿಗಳನ್ನ ಗುರುತಿಸಿ ಬಹು ಆಯ್ಕೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಶಂಕರಾಚಾರ್ಯ ಶಾರದಾ ಪೀಠ, ಮಧ್ವಾಚಾರ್ಯ ಸೋದೆ ಮಠ, ರಾಮಾನುಜಾಚಾರ್ಯ ಶ್ರೀಗಂಗ ಮಠ, ಬಸವೇಶ್ವರರು ಅದಮಾರು ಮಠ. 1, 2, 3 ಮಾತ್ರ ಸರಿ ಅಂತೇಳಿ ಇಲ್ಲಿ ನಾವೇನಂದ್ರೆ ಕೊಡಬಹುದು. ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ, ಇದು ತಪ್ಪಾಗಿದೆ ಅಂತೇಳಿ ಉತ್ತರವನ್ನು ಅಲ್ಲಿ ಕೊಡ್ತೀವಿ, ನಾವು ಹೇಳ್ತೀವಿ. ಇನ್ನು ಅನುಭವ ಮಂಟಪ ಅಧ್ಯಕ್ಷ ವಹಿಸಿದವರು ಅಲ್ಲಮ್ಮ ಪ್ರಭುಗಳು. ಸ್ಥಾಪನೆ ಮಾಡಿದ್ರು ಬಸವಣ್ಣ, ಆದ್ರೆ ಅದರ ಅಧ್ಯಕ್ಷ ಅಲ್ಲಮ್ಮ ಪ್ರಭು ವಹಿಸ್ತಾರೆ. ದ್ವೈತ ಅರ್ಥ ಅಂದ್ರೆ 2 ಸಿದ್ಧಾಂತ ಅಂತ ಅರ್ಥ. 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋದಾಗ ಶಂಕರಾಚಾರ್ಯ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಕೇರಳದ ಕಾಲಡಿಯಲ್ಲಿ ಸಾಮಾನ್ಯ ಶಕ 788ರಲ್ಲಿ ಇವರು ಜನಿಸ್ತಾರೆ. ಸೊ ನೀವು ಇದನ್ನ ಗಮನಿಸ್ತಾ ಹೋಗಿ. ಇನ್ನು 2 ಸೂಫಿ ಸಂತಗಳು ಅಥವಾ ಪಂಥಗಳು ಅಂತ ಇಲ್ಲಿ ಕೇಳ್ತಾರೆ ನಿಮಗೆ. ಚಿಸ್ತಿ ಪಂಥ ಮತ್ತು ಸುವರ್ವರ್ದಿ ಪಂಥ ಅಂತೇಳಿ 2 ಪಂಥಗಳಲ್ಲಿ ಬರ್ತವೆ. 1 ಅಂಕದ ಪ್ರಶ್ನೆಗಳನ್ನ ನೋಡಿದಾಗ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಶಂಕರಾಚಾರ್ಯರು. ಗುರು ಗ್ರಂಥ ಸಾಹೇಬ ಗ್ರಂಥವನ್ನ ಯಾವ ಲಿಪಿಯಲ್ಲಿ ಅಂತಂದ್ರೆ ಗುರುಮುಖಿ ಲಿಪಿ. ಚಿಸ್ತಿ ಪಂಥ ಸ್ಥಾಪಕರು ಖ್ವಾಜಾ ಅಬ್ದುಲ್ ಚಿಸ್ತಿ ಅಂತೇಳಿ ಪ್ರಶ್ನೆಗಳು ಬರ್ತವೆ, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಮಧ್ವಾಚಾರ್ಯರು ಯಾವ ವರ್ಷ ಎಲ್ಲಿ ಜನಿಸಿದರು ಅಂತಂದ್ರೆ ಉಡುಪಿಯ ಬಳಿ ಪಾಜಕದಲ್ಲಿ ಸಾಮಾನ್ಯ ಶಕ 1238ರಲ್ಲಿ ಇವರು ಜನಿಸ್ತಾರೆ. ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳೆಂದರೆ ಭಕ್ತಿ ಚಳುವಳಿಯ ಪ್ರತಿಪಾದಕರು ಭಕ್ತಿ, ಧಾರ್ಮಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ ಮತ್ತು ಲಿಂಗ ಸಮಾನತೆಗೆ ಪ್ರಾಮುಖ್ಯತೆಯನ್ನ ಇವ್ರು ನೀಡಿದ್ರು ಅಂತ ಹೇಳ್ತಾರೆ. ಈ ನಿಮ್ಗೆ ನಾನು ಹೇಳುವಂತ ಇಲ್ಲಿ ಏನಪ್ಪಾ ಅಂತಂದ್ರೆ
ಆಧುನಿಕ ಯುಗ ಏನಿದೆ ಅಲ್ಲ, ಇಲ್ಲಿ ನಿಮಗೆ ಒಟ್ಟು ಏನಪ್ಪಾ ಅಂತಂದ್ರೆ 36 ಅಂಕಗಳು ಬರ್ತವೆ. ಎಷ್ಟು ಅಂಕಗಳು ಬರ್ತವೆ? 36 ಅಂಕಗಳು. 2 ಅಂಕದ 3 ಪ್ರಶ್ನೆ ಬರ್ತವೆ, ಜೊತೆಗೆ 5 ಅಂಕದ 2 ಪ್ರಶ್ನೆಗಳು, 10 ಅಂಕದ 1, ಕಾಲಾನುಕ್ರಮದಲ್ಲಿ 2, ನಕಾಶೆಯಲ್ಲಿ 2. ಹಾಗಾದ್ರೆ ನೀವು ಇಲ್ಲಿ ಅದನ್ನು ಒಂದ ನೋಡ್ಕೊಂತ ಹೋದಾಗ ಇಲ್ಲಿ ನಾನು 1 ಅಂಕದ ಪ್ರಶ್ನೆಗೆ ನೇರವಾಗಿ ಬರ್ತೀನಿ ನೋಡಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ ಅಂತಂದ್ರೆ 1885 ಈ ಒಂದು ವರ್ಷ ನಡೀತದೆ. ಜೊತೆಗೆ ಭಾರತೀಯ ರಾಷ್ಟ್ರೀಯ ಚಳವಳಿ ಕರ್ನಾಟಕ ಪಾತ್ರ ಯಾವ ರೀತಿ ವಹಿಸ್ತು ಅಂತೇಳಿ ನಾವು ಆ ಒಂದು ಪಾಠದಲ್ಲಿ ಆ ಒಂದು ಪ್ರಶ್ನೆನ ನೋಡ್ತೀವಿ. ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಯಾಕಿದ್ರು ಬಿಟ್ಟ ಸ್ಥಳದಲ್ಲಿ ಕೇಳ್ತಾರೆ ಕರ್ನಾಟಕ ಏಕೀಕರಣ ಪಾಠದ ಮೇಲೆ. ಎಸ್, ನಿಜಲಿಂಗನಪ್ಪರು ಅಂತ ಹೇಳ್ತೀವಿ. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಶಾಂತಕವಿ ಅವರು ಕರ್ನಾಟಕ ಏಕೀಕರಣದಲ್ಲಿ. ಆಲೂರು ವೆಂಕಟರಾವ್ ಹೊಂದಿಸಿ ಬರಲಿ ಕೇಳ್ತಾರೆ ಕರ್ನಾಟಕದ ಗತವೈಭವ ಎಂಬ ಕೃತಿಯನ್ನ ರಚನೆ ಮಾಡ್ತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆ ಆಯಿತು? 1602ರಲ್ಲಿ ಸ್ಥಾಪನೆ ಆಗ್ತದೆ. ಇದು ಬಹಳ ಸರಿ ಕೇಳಿದ್ದಾರೆ, ಪ್ರಶ್ನೆ ನೆನಪಿರ್ಲಿ. ಇನ್ನು ನಿಮ್ಗೆ ಇನ್ನೊಂದು 1 ಅಂಕದ ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದ್ರು ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ ಅವರು ಅಂತ ಹೇಳ್ತೀವಿ. ಯಾರ್ರಿ? ದಾದಾಬಾಯಿ ನವರೋಜಿ ಅವರು. ಇಲ್ಲಿ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷರ ಪ್ರಭಾವ ಯಾವ ರೀತಿ ಬೀರ್ತದೆ ಎಂಬ ಒಂದು ಅಧ್ಯಾಯದ ಮೇಲೆ ಕೇಳಿರುವಂತಹ ಒಂದು ಪ್ರಶ್ನೆ ಇದೆ. ಕಪ್ಪು ಕೋಣೆ ದುರಂತೆಯನ್ನು ನಿಮ್ಗೆ 2 ಅಂಕಕ್ಕೆ ಈ ಸಾರಿ ಕೇಳಿದ್ದಾರೆ. ಎಷ್ಟು ಅಂಕಕ್ರಿ? 2 ಅಂಕಕ್ಕೆ. ಯುರೋಪಿಯನ್ ಆಗಮನದ ಮೇಲೆ ಇಲ್ಲಿ ನೋಡಿ ಯಾವ ರೀತಿ ಉತ್ತರವನ್ನು ನೀವು ಬರಿಬೇಕು ಶಾರ್ಟ್ ಆಗಿ ಅಂತ ಹೇಳಿ ಕೊಡ್ತೀನಿ ನೋಡಿ. ಕಾಸಿಂ ಬಜಾರ್ನ ಆಕ್ರಮಣದ ವೇಳೆ ಸಿರಾಜ್ ಉದ್ ದೌಲಾನು 146 ಜನ ಇಂಗ್ಲಿಷ್ ರನ್ನು ಬಂಧಿಸಿ ಅವರನ್ನ ಏನ್ ಮಾಡ್ತಾನೆ ಅಂತಂದ್ರೆ ಕೈದಿಗಳಾಗಿ ತೆಗೆದುಕೊಂಡು 15x18 ಏನು ಒಂದು ಅಡಿ ವಿಸ್ತರಣೆಯ ಕೋಟೆಯಲ್ಲಿ ಅವರನ್ನ ದೂಡಿ 123 ಜನರು ಉಸಿರುಗಟ್ಟಿ ಮರಣ ಹೊಂತಾರೆ. ಅದರಲ್ಲಿ ಕೇವಲ 23 ಜನ ಮಾತ್ರ ಬದುಕುಳಿತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. ನೆಕ್ಸ್ಟ್ ನೀವೆಲ್ಲ ಇಲ್ಲಿ ಗಮನಿಸ್ತಾ ಹೋಗ್ತೀರಿ. ಭಾರತ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಯಾವುದಾದ್ರೂ 2 ಕಾರಣಗಳು ಕೊಡಿ ಅಂತಂದ್ರೆ ನೀವೆಲ್ಲ ಇಲ್ಲಿ ಗಮನಿಸ್ತಾ ಹೋಗ್ತೀರಿ. ಈ ದಂಗೆ ರಾಷ್ಟ್ರೀಯ ಲಕ್ಷಣ ಹೊಂದಿರಲಿಲ್ಲ. ಯಾವ ಲಕ್ಷಣ ಹೊಂದಿರಲಿಲ್ಲ? ರಾಷ್ಟ್ರೀಯ ಲಕ್ಷಣವನ್ನು ಹೊಂದಿರಲಿಲ್ಲ. ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು. ಈ ಭಾರತದಲ್ಲಿ ಇದು ಕೇವಲ ಈ ಒಂದು ಮಧ್ಯ ಭಾಗಕ್ಕೆ ಮಾತ್ರ ಏನಾಗಿತ್ತು ಅಂದ್ರೆ ಸೀಮಿತ ಆಗಿರುವಂತದ್ದು. ಸುಶಿಕ್ಷಿತ ಭಾರತೀಯರು ಹಳೆಯ ವ್ಯವಸ್ಥೆಯ ಮರಳಿ ಬರಬಹುದೆಂದು ಭಯದಿಂದ ದಂಗೆಗೆ ಬೆಂಬಲಿಸಲಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ರೈತವಾರಿ ಪದ್ಧತಿ ಎಂದರೇನು ಅಂತೇಳಿ ನೀವು ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಈ ಪದ್ಧತಿ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ರೈತರು ಕೃಷಿಯರೊಂದಿಗೆ ನೇರ ಒಪ್ಪಂದವನ್ನ ಮಾಡಿಕೊಂಡು ರೈತರಿಗೆ ನಿಗದಿತ 50% ಕಂದಾಯವನ್ನ ನಿಯಮಿತವಾಗಿ ಕೊಡುವ ಷರತ್ತಿನ ಮೇಲೆ ಅವರಿಗೆ ಮಾಲೀಕತ್ವವನ್ನು ನೀಡಲಾಯಿತು. ಹಾಗಾಗಿ ರೈತವಾರಿ ಪದ್ಧತಿ ಅಂತ ಕರಿತೀವಿ. ಇನ್ನು ಈ ಅಧ್ಯಾಯದ ಮೇಲೆ 5 ಅಂಕದ ಪ್ರಶ್ನೆಗಳನ್ನು ನೀವು ಗಮನಿಸ್ತಾ ಹೋದಾಗ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳುವಳಿ ಅಧ್ಯಾಯದ ಮೇಲೆ ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾದ 2 ಅಂಶಗಳು ಅಥವಾ ಕೆಲವು ಅಂಶಗಳನ್ನು ಕೇಳಿದಾಗ ಭಾರತೀಯ ರಾಷ್ಟ್ರೀಯ ಚಳುವಳಿ ಎಂಬ ಈ ಒಂದು ಅಧ್ಯಾಯದ ಮೇಲೆ 5 ಅಂಕದ 2 ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಇನ್ನು 10 ಅಂಕದ ಒಂದು ಕಡ್ಡಾಯ ಪ್ರಶ್ನೆ ಅಂತಂದಾಗ ಅದು ಸರ್ ಎಂ ವಿಶ್ವೇಶ್ವರ ಆಧುನಿಕ ಮೈಸೂರಿನ ನಿರ್ಮಾತ ಯಾವ ರೀತಿ ಆದ್ರು ಅಂತೇಳಿ ವಿಶ್ಲೇಷಣೆಯನ್ನು ಮಾಡ್ರಿ ಅಂತೇಳಿ ಮೈಸೂರು ಒಂದು ಮಾದರಿ ರಾಜ್ಯ ಅಂತೇಳಿ ಅಲ್ಲಿ ಒಂದು ಪಾಠದಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಾಲಾನುಕ್ರಮದಲ್ಲಿ 2 ಪ್ರಶ್ನೆಗಳು ಬರ್ತವೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕದ ನಾಮಕರಣ ಯಾವಾಗ ಮಾಡಿದ್ರು? 1973ರಲ್ಲಿ. ಜೊತೆಗೆ ಬ್ರಹ್ಮ ಸಮಾಜದ ಸ್ಥಾಪನೆ ಯಾವಾಗ ಆಯ್ತು ಅಂತಂದ್ರೆ 1828ರಲ್ಲಿ ಆಗ್ತದೆ. ಈ 2 ಪ್ರಶ್ನೆಗಳು ಕಾಲಾನುಕ್ರಮದಲ್ಲಿ ಬರ್ತವೆ. ನಕ್ಷೆಗೆ ಸಂಬಂಧಪಟ್ಟಂತೆ ಬಾಂಬೆ ಮತ್ತು ಜಲಿಯನ್ ವಾಲಾಬಾಗ ಇವೆರಡು ಭಾರತ ನಕ್ಷೆಯಲ್ಲಿ ನೀವು ಗುರುತಿಸಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಮೊದಲು ಬಂದವರು ಯಾರು ಅಂತಂದ್ರೆ ಪೋರ್ಚುಗೀಸರು. ಭಾರತದಲ್ಲಿ ಬ್ರಿಟಿಷ್ ಮೊದಲ ರಾಜಧಾನಿ ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯ್ ಅವರ ಆರಂಭಿಕ ಬಂಗಾಳಿ ಪತ್ರಿಕೆ ಬಿಟ್ಟ ಸ್ಥಳದಲ್ಲಿ ಸಂವಾದ ಕೌಮುದಿ ಅಂತ ಹೇಳ್ತೀವಿ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳುವಳಿ ನೋಡ್ರಿ, ಈ ಪಾಠದ ಮೇಲೆ ಸಂಬಂಧಪಟ್ಟಂತೂ ಲೆವಿಂಗ್ ಬೆಂತಾಮ್ ಬೋರಿಂಗ್ ಅವರಿಗೆ ಹೊಂಬ ಅಂತ ಕರಿತೀವಿ. ಇವರು ಮೈಸೂರಿನ ಕಮಿಷನರ್ ಆಗಿದ್ರು. ಸಿದ್ದಪ್ಪ ಕಂಬಳಿ ಇದು ಹೊಂದಿಸಿ ಬರೆಯಲಿ ಒಂದು ಪ್ರಶ್ನೆ ಕೇಳ್ತಾರೆ. ಕರ್ನಾಟಕದ ಏಕೀಕರಣ ಸಮಿತಿಯ ಅಧ್ಯಕ್ಷರಾಗಿದ್ರು ಅಂತ ಹೇಳ್ತೀನಿ. ನೆಕ್ಸ್ಟ್ ಬ್ರಿಟಿಷರು ಬಂಗಾಳವನ್ನ ಏಕೆ ವಿಭಜಿಸಿದ್ರು ಅಂತೇಳಿ ಒಂದು ಪ್ರಶ್ನೆಯನ್ನ ಕೆಟ್ಟಾಗ ನಿಮಗೆ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ. ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ರು. 1905ರಲ್ಲಿ ಬಂಗಾಳವನ್ನ ವಿಭಜನೆ ಮಾಡ್ತಾರೆ. ಇನ್ನು
2 ಅಂಕದ ಪ್ರಶ್ನೆಯನ್ನು ಗಮನಿಸ್ತೀರಿ. ದಯಾನಂದ ಸರಸ್ವತಿ ತಂದೆ ತಾಯಿಗಳನ್ನ ಹೆಸರಿಸಿ. ನೋಡ್ರಿ, ತಂದೆ ಕೃಷ್ಣಾಜಿ ತಿವಾರಿ, ತಾಯಿ ಯಶೋಧರ ಅಂತ ಹೇಳ್ತೀವಿ. ಇನ್ನು ವಿಶ್ವೇಶ್ವರಯ್ಯವರು ಯಾವ್ದಾದ್ರು 2 ಕೃತಿಗಳು, ಒಂದು ವಿಷನ್ ಆಫ್ ಪ್ರಾಸೋರಸ್ ಮೈಸೂರು ಅಂತೇಳಿ, ಇನ್ನೊಂದು ರಿಕನ್ಸ್ಟ್ರಿಂಗ್ ಇಂಡಿಯಾ ಅಂತೇಳಿ 2 ಏನಪ್ಪಾ ಅಂತಂದ್ರೆ ಅವರ ಕೃತಿಗಳನ್ನ ನೋಡ್ತೀರಿ. ರಾಜ್ಯ ಪುನರ್ವಿಂಗಡನಾ ಸಮಿತಿಯ ಇಬ್ಬರು ಸದಸ್ಯರು ಅಂತಂದ್ರೆ HN ಕುಂಜ್ರು ಮತ್ತು KM ಪಣಿಕ್ಕರ್ ಅಂತೇಳಿ ಇಬ್ರು ವ್ಯಕ್ತಿಗಳು ಈ ಒಂದು ಇದ್ರ ಮೇಲೆ ನಿಮಗೆ ಕಂಡು ಬರ್ತಾರೆ. ಇಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ ಯಾವ ಬರ್ತವೆ ಅಂತಂದ್ರೆ, ಬ್ರಿಟಿಷರೊಂದಿಗೆ ಬ್ರಿಟಿಷ ಹೋರಾಟದಲ್ಲಿ ಟಿಪ್ಪು ಹೋರಾಟ ಯಾವ ರೀತಿ ಮಾಡ್ತಾನೆ ಅಂತ ಅನ್ನೋದು, ಜೊತೆಗೆ ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣ ಮೇಲೆ ಬೀರುವಂತ ಪ್ರಭಾವ ಯಾವ ರೀತಿ ಇತ್ತು ಅಂತೇಳಿ 2 ಪ್ರಶ್ನೆಗಳು ನಿಮಗೆ 5 ಅಂಕದಲ್ಲಿ ಕೇಳಿದ್ರೆ, 10 ಅಂಕದಲ್ಲಿ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ, ಇದು ಬಹಳ ಸಾರಿ ಕೇಳಿದ್ದಾರೆ. ಇನ್ನು ಕಾಲಾನುಕ್ರಮದಲ್ಲಿ ಈ ಆಧುನಿಕ ಭಾರತದಲ್ಲಿ ಕೆಲವು ಪ್ರಶ್ನೆಗಳು. ಶ್ರೀರಂಗಪಟ್ಟಣ ಒಪ್ಪಂದ ಎಷ್ಟರಲ್ಲಿ ಆಯಿತು? 1792ರಲ್ಲಿ ಆಗ್ತದೆ, ನೆನಪಿರಲಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. 2 ಪ್ರಶ್ನೆಗಳು ನಿಮಗೆ ಕಾಲಾನುಕ್ರಮದಲ್ಲಿ ಕೇಳ್ತಾರೆ. ಇನ್ನು ನಕ್ಷೆಗೆ ಸಂಬಂಧಪಟ್ಟಂತೆ ಪಾಂಡಿಚೇರಿ ಮತ್ತು ಮೀರತ್ ಇವೆರಡು ನಿಮ್ಮ ಭಾರತ ನಕ್ಷೆಯಲ್ಲಿ ಗುರುತಿಸಿ ಅದರ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಹೇಳ್ತಾರೆ. ಇನ್ನು ಮುಂದಿನ ವಿಭಾಗಕ್ಕೆ ಹೋಗ್ತೀನಿ ನಾನು. ಇಲ್ಲಿ ಮತ್ತೆ ಕೆಲವು ಬಹು ಆಯ್ಕೆಯಲ್ಲಿ 1 ಅಂಕದ ಪ್ರಶ್ನೆ ಇದೆ ನೋಡಿ. ಪ್ಲಾಸಿ ಕದನ ನಡೆದ ವರ್ಷ 1757. ಎಷ್ಟರಲ್ಲಿ ನಡೀತದ್ರಿ? 1757ರಲ್ಲಿ ನಡೀತದೆ. ಸಹಾಯಕ ಸೈನ್ಯ ಜಯ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್. ಅನಿ ಬೆಸೆಂಟ್ ಹೊಂದಿಸಿವರು ಇಲ್ಲಿ ಬರ್ತಾರೆ. ಥಿಯೋಸಾಫಿಕಲ್ ಸೊಸೈಟಿ, ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳುವಳಿ, ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೊಂದಿಸಿಬರೆಯಲ್ಲಿ ಕೈಗಾರಿಕೆ ಅಲ್ಲವೇ ವಿನಾಶ ಅಂತೇಳಿ ನಿಮಗೆ ಇವೆಲ್ಲವೂ ಬಹು ಆಯ್ಕೆ ಹೊಂದಿಸಿಬರೆಯಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ನಾನೇನ್ ಮಾಡಿದ್ದೀನಿ ಅಂತಂದ್ರೆ 3 ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಈ ರೀತಿ ನೋಟ್ಸ್ಗಳನ್ನು ಮಾಡಿ ನಿಮ್ಮ ಮುಂದೆ ಕೊಡ್ತಾ ಇರುವಂತದ್ದು. WC ಬ್ಯಾನರ್ಜಿ ಹೊಂದಿಸಿಯಲ್ಲಿ ಕೇಳ್ತಾರೆ. ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷ ಆಗಿದ್ರು. ಜೊತೆಗೆ INA ವಿಸ್ತರಿಸಿ ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಕರಿತೀವಿ. ನೆಕ್ಸ್ಟ್ 2 ಅಂಕದ್ದು ಸ್ವಾಮಿ ವಿವೇಕಾನಂದ ಪ್ರಕಟಿಸಿದ ಪತ್ರಿಕೆಗಳು ಪ್ರಬುದ್ಧ ಭಾರತ ಮತ್ತು ಉದ್ಯೋಗಧನ ಅಂತೇಳಿ ನಾನು ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ವಿವರಣೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮೈಸೂರಿನ ಇಬ್ಬರು ಕಮಿಷನರ್ಗಳು ಮಾರ್ಕ್ ಕಬ್ಬನ್ ಮತ್ತು ಲವಿಸ್ ಬೊಂತಾಮ್ ಬೋರಿಂಗ್ ಅಂತ ಹೇಳ್ತೀವಿ. ತೀವ್ರಗಾಮಿ ನಾಯಕರು ಯಾವ್ದಾದ್ರು ಇಬ್ಬರು ಅಂತಂದ್ರೆ ಲಾಲಾ ಲಜಪತ್ ರಾಯ್ ಮತ್ತು ಬಾಲಗಂಗಾಧರ್ ತಿಲಕ್ ಅಂತ ಹೇಳ್ತೀನಿ. ಪ್ರಶ್ನೆಗಳು ಯಾವ ರೀತಿ ಬಂದೋಗಿವೆ ಅಂತೇಳಿ ನೀವು ಒಂದೊಂದಾಗಿ ಇಲ್ಲಿ ಗಮನಿಸಿ. ಸೋರಿಕೆ ಸಿದ್ಧಾಂತ ಕುರಿತು ಬರೆಯಿರಿ. ಜೊತೆಗೆ ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ 5 ಅಂಕದ ಪ್ರಶ್ನೆಗಳು ಬರ್ತವೆ. 10 ಅಂಕದ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಕಾರಣ ಮತ್ತು ಪರಿಣಾಮ, ಇದು ಕಡ್ಡಾಯ ಪ್ರಶ್ನೆ, ನಿಮಗೆ ನೆನಪಿರಲಿ. ಜೊತೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾಲಾನುಕ್ರಮದಲ್ಲಿ ಕೇಳ್ತಾರೆ. ಸ್ಥಾಪನೆ ಯಾವಾಗಾಯ್ತು? ಬಾಳೆ ಮರಳಿ ಕೇಳಿದ್ದಾರೆ. ಶ್ರೀರಂಗಪಟ್ಟಣ ಒಪ್ಪಂದ 1792. ಯಾರ ನಡುವೆ ನಡೀತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಭೂಪಟದ ಕಾರ್ಯಕ್ಕೆ ನಾನು ತಗೊಂಡ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ನಕಾಶೆಗೆ ಸಂಬಂಧಪಟ್ಟಂತೆ ಏನ್ರಿ ನಕಾಶೆ ಯಾವೆಲ್ಲ ಬಂದಿವೆ? ಪಾಟಲಿಪುತ್ರ, ಕಲ್ಕತ್ತಾ, ಬಾದಾಮಿ, ಆಗ್ರಾ, ಬಾಂಬೆ, ಜಲಿಯನ್ ವಾಲಾಬಾಗ್ ಇವೆಲ್ಲವನ್ನ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ ನೋಡಿ, ನೀವೆಲ್ಲ ನೋಡ್ಬೋದು. ಒಟ್ಟು 1 ಪ್ರಶ್ನೆಗೆ 10 ಅಂಕ ನಿಮ್ಗೆ ಇಲ್ಲಿ ಇರ್ತದೆ. ಕಲ್ಕತ್ತಾ, ದಂಡಿ ಇವೆಲ್ಲವೂ ಏನಪ್ಪಾ ಅಂತ ನಕಾಶೆಯಲ್ಲಿ ಕಂಡು ಬರ್ತದ್ದು. ಇಲ್ಲಿ ನೋಡಿ, ಗಂಗಾ ನದಿಯ ದಡದ ಮೇಲಿರುವಂತಹ ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಡುವುದು, ಇದು ಬಿಹಾರ ರಾಜ್ಯದಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಕ ಆರಂಭಿಕ ಒಂದು ವಾತಾಪಿ ಅಂತ ಕರಿತಿದ್ರು, ಇದು ಬಾದಾಮಿ ಚಾಲಕ ರಾಜಧಾನಿ ಆಗಿತ್ತು. ಆಗ್ರಾ ಇದು ಉತ್ತರ ಪ್ರದೇಶದ ಯಮುನಾ ನದಿಯ ದಂಡೆ ಮೇಲಿದೆ. ಸಿಕಂದರ್ ಲೋಧಿ ನಿರ್ಮಿಸಿದನು ಅಂತ ಹೇಳ್ತಾರೆ ಆಗ್ರಾ ಎಂಬ ನಗರವನ್ನ. ಬಾಂಬೆ ಮಹಾರಾಷ್ಟ್ರದ ರಾಜಧಾನಿಯಾಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಇಲ್ಲಿ ಜರುಗಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಜಲಿಯನ್ ವಾಲಾಬಾಗ್ ಇದು ಪಂಜಾಬ್ನ ಅಮೃತ್ಸರ್ ಇಲ್ಲಿದೆ. ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟಿಸುತ್ತಿರುವ ನಿರಾಯುಧ ಜನರನ್ನು ಡಯರ್ ಎನ್ನುವಂತ ವ್ಯಕ್ತಿ 1919ರಲ್ಲಿ ಕಗ್ಗೋಲಿಯನ್ನ ಮಾಡ್ತಾನೆ. ಪಾಟಲಿಪುತ್ರ ನಿಮಗೆಲ್ಲ ಗೊತ್ತಿದೆ, ಗಂಗಾ ನದಿಯ ದಡೆಯ ಮೇಲೆ ಇರುವಂತ ಇದು ಪ್ರಸ್ತುತ ಪಾಟ್ನಾದಲ್ಲಿದೆ. ಹಳೆಬೀಡು ಹಾಸನ ಜಿಲ್ಲೆಯ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಾಲಯಗಳು ಕಂಡು ಬರ್ತವೆ. ದೇವಗಿರಿ ಮಹಾರಾಷ್ಟ್ರದಲ್ಲಿದೆ. ಮೊಹಮ್ಮದ್ ಬಿನ್ ತುಘಲಕ್ನ ಹೊಸ ರಾಜಧಾನಿ. ಪಾಂಡಿಚೇರಿ ಇದು ಮದ್ರಾಸ್ ದಕ್ಷಿಣ ಕೋರಮಂಡಲ ತೀರದಲ್ಲಿ ಕಂಡು ಬರ್ತದೆ, ಫ್ರೆಂಚ್ ರಾಜಧಾನಿಯಾಗಿತ್ತು. ಮೀರತ್ ಉತ್ತರ ಪ್ರದೇಶದಲ್ಲಿದೆ. ದೆಹಲಿಯ ಸಮೀಪವಿದ್ದು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮದ ಕೇಂದ್ರವಾಗಿತ್ತು ಅಂತ ಹೇಳ್ತೀವಿ. ಸೊ ಇವೆಲ್ಲ ಪ್ರಮುಖ ಪ್ರಶ್ನೆಗಳು ನೆನಪಿರಲಿ ನಿಮಗೆ.